ಓಂ ಶಾಂತಿ ಆಚಾರ್ಯ. ಓಂ ಶಾಂತಿ. ತಾವು ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಆ ಒಂದ್ ಪದವೇ ನೀವಾಗ ಬಳಸಿದ್ರಿ, ಗುಣಗಳನ್ನ ನಾವು ದಾನ ದಾನ ಮಾಡುತ್ತೇವೆ. ಹೌದು. ಈ ಗುಣಗಳಿಗೂ ಜ್ಞಾನಕ್ಕೂ ಮತ್ತು ಈ ದಾನಕ್ಕೂ ಇರುವ ಒಂದು ಸಂಬಂಧ ಏನು? ಅಂದ್ರೆ ಜ್ಞಾನದ ಆಧಾರದ ಮೇಲೆ ಗುಣ ಬೆಳೀತದೆ. ಜ್ಞಾನದ ಆಧಾರದ ಮೇಲೆ ಗುಣ ಬೆಳೀತದೆ. ಈಗ ಬರೀ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಮಾತ್ರ ಅಲ್ಲ, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಮೊದಲು ಜ್ಞಾನವನ್ನ ಮಕ್ಕಳಿಗೆ ಕಲಿಸ್ತಾರೆ. ಅದು ಅರಿವು. ಅದರ ಜೊತೆಯಲ್ಲಿ ಅವರು ಗುಣಗಳನ್ನು ಕಲಿಸ್ತಾರೆ. ಅವರು ಮಾಡುವಂತಹದ್ದು ಒಳ್ಳೆಯ ಜ್ಞಾನದ ದಾನವೇ. ವಿದ್ಯಾದಾನ ಅಂತ ಹೇಳಿದ್ರೆ ಜ್ಞಾನದ ದಾನವೇ. ವಿದ್ಯೆ ಅಂದ್ರೆ ಜ್ಞಾನ ಅಂತಲೇ ಅರ್ಥ. ಆದ್ರೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾತ್ಮ ವಿದ್ಯೆಯ ದಾನವನ್ನ ಮಾಡಿ ಇಲ್ಲೂ ಒಂದು ವಿದ್ಯಾದಾನ ಆಗತ್ತೆ. ಹೌದು, ಇದು ಒಂದು ವಿಶ್ವವಿದ್ಯಾಲಯವೇ. ಹೌದು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಇಲ್ಲೂ ಒಂದು ವಿದ್ಯೆ ಇದೆ. ಯಾವ ವಿದ್ಯೆ ಅಂತ ಅನ್ನೋದು ವಿಶೇಷ. ಅಂದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ, ಭೌತಿಕ ವಿಷಯಗಳನ್ನು ಕಲಿಸ್ತಾರೆ, ಎಲ್ಲವನ್ನೂ ಕಲಿಸ್ತಾರೆ. ಅದರ ಜೊತೆಯಲ್ಲಿ ಅವರು ನೈತಿಕ ವಿಷಯಗಳನ್ನು ಕಲಿಸ್ತಾರೆ, ಮೌಲ್ಯ ಶಿಕ್ಷಣವನ್ನು ಕಲಿಸ್ತಾರೆ. ಆದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮೌಲ್ಯ ಶಿಕ್ಷಣವೇ ಪ್ರಧಾನ ಆಗಿ, ಅಧ್ಯಾತ್ಮ ಜ್ಞಾನದ ಶಿಕ್ಷಣ ಅಂತ ಹೇಳಿದರೆ ಜೀವನ ಮೌಲ್ಯಗಳ ಶಿಕ್ಷಣ. ಇದು ಎಲ್ಲ ಶಿಕ್ಷಣಕ್ಕೂ ಮೂಲವಾದಂತಹ ಒಂದು ಶಿಕ್ಷಣ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಹೇಳ್ತಾರೆ, ಎಜುಕೇಶನ್ ವಿದೌಟ್ ಮೊರಾಲಿಟಿ ಈಸ್ ಎ ಸಿನ್ ಅಂತ ಹೇಳ್ತಾರೆ. ನಾವು ನೈತಿಕ ಮೌಲ್ಯಗಳನ್ನು ಅಥವಾ ಜೀವನ ಮೌಲ್ಯಗಳನ್ನು ತಿಳಿಸದೇ ಇರುವಂತಹ ಶಿಕ್ಷಣ ಅದು ಪಾಪದ ಕೆಲಸ. ವಿವೇಕಾನಂದರು ಅದೇ ಹೇಳ್ತಾರೆ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಅಂದ್ರೆ ಅವನಲ್ಲಿ ಪರ್ಫೆಕ್ಷನ್ ನಾವು ಬೆಳೆಸಬೇಕು. ಆದ್ದರಿಂದ ಪರಿಪೂರ್ಣತೆಯನ್ನು ಅಧ್ಯಾತ್ಮ ಜ್ಞಾನದಲ್ಲಿ ಎಲ್ಲ ಜೀವನ ಮೌಲ್ಯಗಳಿವೆ. ನಾವು ಜ್ಞಾನವನ್ನ ಇನ್ನೊಬ್ಬರಿಗೆ ಹೇಳುವುದು ಅಂತ ಹೇಳಿದ್ರೆ ಜೀವನ ಮೌಲ್ಯಗಳನ್ನು ಅವರಿಗೆ ತಿಳಿಸುವುದು ಅಂತ ಅರ್ಥ. ಈಗ ಇದಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಈಗ ನಾವು ಯಾವುದೇ ಉದ್ಯೋಗವನ್ನು ಮಾಡಿಕೊಂಡಿರ್ಬೋದು ಅಥವಾ ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಬಹುದು. ನಮ್ಮ ದಿನದಲ್ಲಿ ಒಂದು ಕೆಲವು ಸಮಯವನ್ನು ಇನ್ನೊಬ್ಬರಿಗೆ ತಿಳಿಸಲಿಕ್ಕಾಗಿ, ಇನ್ನೊಬ್ಬರಿಗೆ ಬೋಧನೆ ಮಾಡಲಿಕ್ಕಾಗಿ ನಾವು ತೊಡಗಬೇಕು. ಇದು ಜ್ಞಾನದಾನದಲ್ಲಿ ನಮ್ಮನ್ನೇ ನಾವು ಸಿದ್ಧಗೊಳಿಸುವಂತಹದ್ದು. ಯಾರೂ ಮಾಡ್ಬೋದು. ಈಗ ಮಾತೆಯರು ಮಾಡ್ಬೋದು, ಅಥವಾ ಮಕ್ಕಳು ಮಾಡ್ಬೋದು, ಅಥವಾ ಮುದುಕರು ಮಾಡ್ಬೋದು. ಅಂದರೆ ಇದು ಇದು ಸೇವೆ ಅಂತ ನಾವು ಹೇಳ್ತೇವೆ. ಸಮಾಜ ಸೇವೆಯೂ ಹೌದು, ಆತ್ಮಿಕ ಸೇವೆಯೂ ಹೌದು, ಜನಸೇವೆ ಅಂತ ಕೂಡ. ದಾನ ಎನ್ನುವಂಥದ್ದು ಒಂದು ಸೇವೆ. ಇಲ್ಲಿ ಬೇರೆ ದಾನಗಳಿಗೂ ಈ ದಾನಗಳಿಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ಇಲ್ಲಿ ಇವರು ಬೇರೆ ರೀತಿಯ ಯಾವ ವಸ್ತು ವಿಷಯಗಳನ್ನು, ಆರ್ಥಿಕ ವಿಷಯಗಳನ್ನು ಉಪಯೋಗಿಸಬೇಕಾಗಿಲ್ಲ, ಖರ್ಚಿಲ್ಲ ಎನ್ನುವುದು ಒಂದು. ಆಮೇಲೆ ಅನುಕೂಲ ಇಲ್ಲದಿದ್ದವರು ಕೂಡ, ಆರ್ಥಿಕ ಸಂಪತ್ತು ಇಲ್ಲದಿದ್ದವರು ಕೂಡ ಜ್ಞಾನದಾನವನ್ನು ಮಾಡಬಹುದು, ಅದನ್ನು ತಿಳಿದುಕೊಂಡು ಮಾಡಬಹುದು. ಇದು ಇವರ ವಿಷಯ. ದಾನ ಮಾಡುವವರ ವಿಷಯದಲ್ಲಿ ಆಯ್ತು. ದಾನ ಸ್ವೀಕರಿಸುವವರ ವಿಷಯದಲ್ಲಿ ನೋಡಿದರೆ, ಅವರು ಈ ಜ್ಞಾನವನ್ನು ಸ್ವೀಕರಿಸಿದ್ರೆ, ಅಂದರೆ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿದ್ರೆ, ಆಗ ಅವರಿಗೆ ತನ್ನ ಬಗ್ಗೆಯೇ ತನಗೆ ಒಂದು ರೀತಿಯ ವಿಶ್ವಾಸ ಬರ್ತದೆ. ಆತ್ಮಜ್ಞಾನವನ್ನು ಪಡೆದ್ರೆ ನಾನು ಯಾರು, ನನ್ನ ಸ್ವಭಾವ ಏನು, ನಾನು ಹೇಗಿರಬೇಕು, ಇದನ್ನೆಲ್ಲ ಅವನಲ್ಲಿ ಅದರ ಪ್ರೇರಣೆ ಉಂಟಾಗ್ತದೆ. ಈಗ ನಾವು ಮೊದಲು ಈ ಜ್ಞಾನವನ್ನು ತಿಳಿಸಿದ್ರೆ ಮತ್ತೆ ಅವರೇ ಆ ದಿವ್ಯ ಗುಣಗಳನ್ನು ಬೆಳೆಸ್ತಾ ಹೋಗ್ತಾರೆ. ಆತ್ಮಜ್ಞಾನವನ್ನು ನೀಡಿದರೆ ಅವರಿಗೆ ಆ ಶಾಂತಿಯ ಗುಣ ತಾನಾಗಿ ಅದು ಬೆಳೀತಾ ಹೋಗ್ತದೆ. ನಾವು ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ಅವರಲ್ಲಿ ತನ್ನಲ್ಲಿಯೇ ತಾನು ಶಾಂತವಾಗಿರಬೇಕು, ತನ್ನಲ್ಲಿಯೇ ತಾನು ಪವಿತ್ರ ಆಗಿರಬೇಕು, ತಾನೇ ಸ್ವಾವಲಂಬಿ ಆಗಿರಬೇಕು, ಸ್ವತಂತ್ರ ಆಗಿರಬೇಕು. ಆತ್ಮಜ್ಞಾನವನ್ನು ಪಡೆದವನು ಯಾವಾಗಲೂ ಕೂಡ ಸ್ವತಂತ್ರ ಆಗಿರುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ತಾನೆ. ಯಾಕಂದ್ರೆ ಸ್ವತಂತ್ರ, ಆತ್ಮನೇ ನಾನು, ಈ ಶರೀರದ ಮಾಲೀಕ ಎನ್ನುವುದಿದ್ದಾಗ ಶರೀರಕ್ಕೆ ಏನು ಬೇಕು ಅದನ್ನು ನಾನೇ
ಪಡಿಬೇಕಾಗಿದೆ ಎನ್ನುವಂತಹ ಒಂದು ಅವನಲ್ಲಿ ಆ ಮನೋಧರ್ಮ ಬೆಳೆಯುತ್ತದೆ. ಅವನನ್ನು ಸ್ವಾವಲಂಬಿಯನ್ನಾಗಿ ಮಾಡ್ತದೆ. ಎಷ್ಟೋ ಸಂದರ್ಭದಲ್ಲಿ ಭೌತಿಕ ದಾನಗಳು ಅವನನ್ನು ಪರಾವಲಂಬಿಯನ್ನಾಗಿ ಮಾಡಬಹುದು ಅಂತ ನನಗೆ ಒಂದು ಸಂಶಯ ಬರ್ತದೆ ಅಷ್ಟೇ. ಆದ್ರೆ ಇದರಲ್ಲಿ ಇನ್ನೊಂದು, ಆ ದಾನವನ್ನು ಯಾರು ಸ್ವೀಕರಿಸ್ತಾನೆ ಅವನ ಜೀವನ ಕಲ್ಯಾಣ. ಅವನು ಬರೇ ಅವನು ಸ್ವತಂತ್ರ ಆಗುವುದಷ್ಟೇ ಅಲ್ಲ, ಅವನು ತನ್ನಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿದಾಗ, ತನ್ನ ಕಲ್ಯಾಣವನ್ನು ಮಾಡಿದಾಗ ಅವನು ಇತರರ ಕೆಲವರ ಕಲ್ಯಾಣವನ್ನು ಮಾಡಲಿಕ್ಕೆ ಅವನು ಸಮರ್ಥನಾಗ್ತಾನೆ. ನೋಡಿ, ವಿಚಾರ ಮಾಡೋಣ. ಈಗ ದಾನ ತಗೊಂಡವ ತಾನು ಸ್ವೀಕರಿಸ್ತಾನೆ, ತಾನು ಉಪಯೋಗ ಮಾಡ್ತಾನೆ, ಇನ್ನೊಬ್ಬರಿಗೆ ಕೊಡ್ತಾನ? ಕೊಡೋದಿಲ್ಲ. ಆದ್ರೆ ಜ್ಞಾನದಾನವನ್ನು ಮಾಡಿದಾಗ ಆ ಜ್ಞಾನದಾನವನ್ನು ಸ್ವೀಕರಿಸಿದವನು ತನ್ನಲ್ಲೇ ಅಳವಡಿಸಿಕೊಳ್ತಾನೆ, ತನ್ನಲ್ಲಿ ಒಂದು ಹೊಸ ಬೆಳಕನ್ನು ಕಾಣ್ತಾನೆ. ಆಮೇಲೆ ಅವನಿಗೆ ಕಾಣ್ತದೆ, ನಾನೀಗ ಇಷ್ಟು ಒಳ್ಳೆಯವನಾಗಿದ್ದೇನೆ, ನನ್ನ ಹಾಗೆ ಇನ್ನೊಬ್ರು ಆಗ್ಬೇಕು ಅಂತ ಹೇಳಿ ಅವನು ಇನ್ನೊಬ್ಬರಿಗೆ ಹೇಳ್ಬೋದು. ಒಂದು ಅದರ ಜೊತೆಗೆ ಒಂದು ನಿರಹಂಕಾರದ ಭಾವ ಕೂಡ ಬೆಳೀತದೆ. ಈಗ ದಾನ ಅನ್ನೋದು ಇವತ್ತೊಂದು ಅಹಂಕಾರ, ಇವತ್ತು ಪ್ರದರ್ಶನದ ಸಂಗತಿ ಆಗ್ತಾ ಇದೆ. ಇವತ್ತು ಜಗತ್ತನ್ನು ನಾವು ನೋಡ್ತಾ ಇದ್ದೇವಲ್ಲ. ಹೀಗಾಗಿ ಇವತ್ತು ಎಲ್ಲೋ ಯಾವ್ದೋ ಒಂದು ಸಂಸ್ಥೆಗೋ, ಧಾರ್ಮಿಕ ಸಂಸ್ಥೆಗೋ ಏನಾದ್ರು ದತ್ತಿ ದಾನ ಕೊಟ್ಟರು ಅಂದ್ರೆ ಅವ್ರ ಹೆಸರುಗಳನ್ನೆಲ್ಲ ದೊಡ್ಡದಾಗಿ ಬರಿಬೇಕು, ಹೀಗೆ ಎಲ್ಲ ಇದೆ. ಆದ್ರೆ ಅದೇ ನಡೆದರೆ ಅದು ಭಾರ ಅಲ್ಲ, ಯಾರು ಕದಿಯಲಾರದದ್ದು ಅಂದ್ರೆ ಅದು ಜ್ಞಾನ ಅಂತ. ಅದನ್ನ ಹೊತ್ತರು ಕೂಡ ಭಾರ ಅಲ್ಲ, ನಾವು ಹಗುರವಾಗಿರ್ತೇವೆ. ಜ್ಞಾನದಿಂದ ನಾವು ಹಗುರ ಆಗ್ತೇವೆ, ನಾವು ಹಗುರಾಗ್ತೇವೆ, ಇನ್ನೊಬ್ಬರನ್ನು ಹಗುರವನ್ನಾಗಿ ಮಾಡ್ತೇವೆ. ಇನ್ನೊಂದು ಇದರಲ್ಲಿ ಬಹಳ ಸೂಕ್ಷ್ಮತೆ ಇದೆ. ಏನು ಅಂತ ಹೇಳಿದ್ರೆ, ಈಗ ನಾವು ನಮ್ಮಲ್ಲಿ ಇದ್ದಂತಹ ಜ್ಞಾನವನ್ನ, ನಮ್ಮಲ್ಲಿದ್ದಂತಹ ಗುಣವನ್ನ, ಶಾಂತಿಯ ಗುಣ, ಪವಿತ್ರತೆಯ ಗುಣ, ದಯಾಗುಣ, ಕ್ಷಮಾಗುಣ, ಇನ್ನೊಬ್ಬರಿಗೆ ದಾನ ಮಾಡುವುದು ಅಂತ ಹೇಳಿದ್ರೆ ಹೇಗೆ ದಾನ ಮಾಡುದು ಅಂತ ಹೇಳಿದ್ರೆ, ಈಗ ಒಂದು ಜನರ ಸಮೂಹ ಇದೆ, ಎಲ್ಲ ಗೊಂದಲದಲ್ಲಿದ್ದಾರೆ, ಎಲ್ಲ ಗೊಂದಲ ಇದ್ದಾರೆ, ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅವರಿಗೆ, ಹಾಗೋ ಹೀಗೋ ಅಂತ ಗೊತ್ತಾಗೋದಿಲ್ಲ. ಆಗ ನಾವು ಶಾಂತ ಸ್ವರೂಪರಾಗಿ ಅವರಿಗೆ ಒಂದು ಒಳ್ಳೆಯ ತಿಳುವಳಿಕೆಯನ್ನು ಕೊಟ್ಟು ಅವರನ್ನೆಲ್ಲ ಶಾಂತಗೊಳಿಸಿದ್ರೆ, ಅವರಲ್ಲಿ ಒಂದು ಶಾಂತಿಯ ಒಂದು ಅನುಭವವನ್ನು ಮಾಡಿಸಿದ್ರೆ ಅದೇ ಶಾಂತಿಯ ದಾನ. ಇದರಲ್ಲಿ ಏನು ಕೊಡುಕೊಳೆ ಏನು ನಡೀತದೆ ಅಂತ ಹೇಳಿದ್ರೆ, ಮೊದಲು ನಮ್ಮಲ್ಲಿ ಶಾಂತಿಯ ಒಂದು ಸ್ಥಿತಿ ಬೆಳೀತಾ ಹೋಗ್ತದೆ. ನಾವು ಹೆಚ್ಚು ಶಾಂತಿಯಲ್ಲಿ ನಾವು ಸಂಪನ್ನರಾಗ್ತೇವೆ. ಆಮೇಲೆ ಅವರಿಗೂ ಕೂಡ ಶಾಂತಿಯ ಅನುಭವ ಆಗ್ತಾ ಇರ್ತದೆ. ಅದರಿಂದ ಇದು ಏನಾಗ್ತದೆ ಅಂತ ಹೇಳಿದ್ರೆ, ದಾನ ಮಾಡಿದಷ್ಟು ಇದು ಹೆಚ್ಚಾಗ್ತಾ ಹೋಗ್ತದೆ. ಭೌತಿಕ ವಿಷಯಗಳು ದಾನ ಮಾಡಿದ ಕೂಡಲೇ ಏನಾಗ್ತದೆ, ಇವರಲ್ಲಿ ಕಡಿಮೆ ಆಗ್ತದೆ. ಇವನೀಗ 1 ಲಕ್ಷ ರೂಪಾಯಿಯಲ್ಲಿ ಒಂದು ಅಂಶ ದಾನ ಮಾಡಬೇಕು ಅಂತ ಆ ಒಂದು ನಿಯಮದಲ್ಲಿ 25,000 ದಾನ ಮಾಡಬೇಕು ಅಂತ ಇಟ್ಕೊಂಡ್ರೆ ಆಗ 25,000 ಕಡಿಮೆ ಆಗ್ತದೆ. ಆದ್ರೆ ಶಾಂತಿಯ ದಾನವನ್ನು ಮಾಡುವಾಗ, ಜ್ಞಾನ ದಾನವನ್ನು ಮಾಡುವಾಗ, ದಯೆ ಜ್ಞಾನವನ್ನು ಮಾಡುವಾಗ ಇವನಲ್ಲಿ ಹೆಚ್ಚುತ್ತಾ ಹೋಗ್ತದೆ, ಅವನಲ್ಲಿಯೂ ಅವನಿಗೆ ಸ್ವೀಕಾರ ಮಾಡ್ತಾರೆ. ಇದು ಡಬಲ್ ಒಬ್ಬರಿಗೆ ಕೊಟ್ಟ ಕಡಿಮೆ ಆಗೋದಿಲ್ಲ, ಹೆಚ್ಚಾಗ್ತದೆ. ಇವತ್ತು ಇದು ಜ್ಞಾನದಾನದ ವಿಶೇಷತೆ. ಆ ಶಾಂತಿ ದಾನದ ಬಹಳ ಮುಖ್ಯವಾದ ಒಂದು ಭಾಗವೇ ಯೋಗದಾನ. ಆ ಯೋಗದಾನವು ಎಷ್ಟು ಪ್ರಾಮುಖ್ಯ ಅಂತ ತಾವು ಕೆಲವು ಮಾತುಗಳಲ್ಲಿ ಅಂದ್ರೆ, ನಮ್ಮ ದಿನಚರಿಯಲ್ಲಿ ನಾವು ಧ್ಯಾನ ಮಾಡುವಂತಹ ಅಥವಾ ಯೋಗ ಅಭ್ಯಾಸವನ್ನು ಮಾಡುವಂತಹ ಕೆಲವು ನಿಶ್ಚಿತ ಸಮಯವನ್ನು ಇಟ್ಕೊಂಡಿರ್ತೇವೆ. ಆ ಸಮಯದಲ್ಲಿ ಯೋಗ ಮಾಡ್ತಾ ಇದ್ದ ಹಾಗೆ, ಪರಮಾತ್ಮ ನೆನಪು ಮಾಡ್ತಾ ಇದ್ದ ಹಾಗೆ, ಇದರಿಂದ ಎಲ್ಲ ಜೀವಿಗಳಿಗೆ, ಕಷ್ಟದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ, ಅವರಿಗೆ ದುಃಖ ದೂರ ಆಗಲಿ, ಕಷ್ಟ ದೂರ ಆಗಲಿ, ಅಶಾಂತರಾದವರಿಗೆ ಶಾಂತಿ ಸಿಗಲಿ ಎನ್ನುವ ಸಂಕಲ್ಪದ ದಾನವನ್ನು ಮಾಡುವಂಥ, ಪರಮಾತ್ಮನಿಂದ ಶಾಂತಿಯ ಒಂದು ಶಕ್ತಿಯನ್ನು ಪಡಿತಾ ಎಲ್ಲ ಜೀವಿಗಳಿಗೆ, ಅದರ ಸಕಲ ಜೀವಿಗಳಿಗೆ ಲೇಸನ್ನ ಬಯಸು ಸಂಕಲ್ಪವನ್ನು ದಾನವನ್ನು ಮಾಡುವ ಸಂಕಲ್ಪ ದಾನ, ಅದು ಇವತ್ತಿನ ಅಗತ್ಯ ಸಮಾಜ.